ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ, ರಂಗೋಲಿ ಎಲ್ಲ ಹಾಕಿದ್ವಿ, ಮತ್ತು ಸೀರೆ ಎಲ್ಲ ಮುಂಚೆನೇ ರೆಡಿ ಮಾಡಿಟ್ಟಿದ್ವಿ. ಅದನ್ನು ಬೆಳಗ್ಗೆ ದೇವಿಗೆ ಸೀರೆ ಉಡಿಸ್ಬಿಟ್ಟು ಮತ್ತು ಆಮೇಲಿಂದ ಹೂವಿನ ಅಲಂಕಾರ ಮಾಡಲಿಕ್ಕೆ ಅಕ್ಕ ಸ್ಟಾರ್ಟ್ ಮಾಡಿದ್ಲು. ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಇನ್ನು ದೇವಿ ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಏನೇನು ಹಣ್ಣು ಹೂವು ಏನೇನು ಇಡಬೇಕು ಎಲ್ಲ 9 ಇಡ್ತೀವಿ. 9 ಎಡೆ ಇಟ್ಟಿರ್ತೀವಿ, 9 ಅಡಿಕೆ, ತಮಟ, ತಂಬಿಟ್ಟು, ಮತ್ತು ಆಮೇಲಿಂದ ಹಣ್ಣುಗಳು ಏನೇನಿರುತ್ತೆ ಎಲ್ಲದನ್ನು 9 ಥರ ಇಡಬೇಕು. ಇಟ್ಬಿಟ್ಟು ದೇವಿಗೆಲ್ಲ ರೆಡಿ ಮಾಡ್ತೀವಿ. ಅಲಂಕಾರ ಎಲ್ಲ ಮುಗಿದ್ಮೇಲೆ ದೇವಿ ಈ ಥರ ಕಾಣಿಸ್ತಿದ್ರು. ಮತ್ತು ಆಮೇಲಿಂದ ತಾತ ಕೂಡ ಬಂದರು ಪಕ್ಕದೂರದಿಂದ. ಇವ್ರು ಯಾವಾಗಲೂ ಕೂಡ ಬರ್ತಾರೆ. ಅಕಸ್ಮಾತ್ ಇವ್ರು ಬಂದಿಲ್ಲ ಅಂದರೆ ನಮ್ಮ ಅಕ್ಕ ಒಬ್ಬಳೇ ಓದ್ತಾಳೆ. ಈ ಕತೆ ಮೇಯ್ನ್ಲಿ ಏನಕ್ಕೆ ಓದೋದು ಅಂತಂದರೆ, ನಾವೇನಾದರೂ ಅಂದ್ಕೊಂಡಿದ್ರೆ ಅದು ನೆರವೇರಲಿ ಅಂತ ಹೇಳ್ಬಿಟ್ಟು ಈ ಕತೆ ಓದ್ತೀವಿ. ಒಂದೇ ದಿನವೂ ಓದಿಸ್ಬೋದು ಅಥವಾ ಮನೆಗಳಲ್ಲೂ ಓದ್ಕೊಬೋದು. ಮಂಗಳವಾರ ಮತ್ತು ಶುಕ್ರವಾರ ನವರಾತ್ರಿ ಟೈಮಲ್ಲಿ ಓದ್ಬೋದು ಅಥವಾ ಯಾವಾಗಲೂ ಕೂಡ ಓದ್ಬೋದು. ತುಂಬ ಒಳ್ಳೆಯದಾಗುತ್ತೆ ಅಂತ ಓದ್ತಾರೆ. ಅದಾದಮೇಲಿಂದ ಇನ್ನು ತಾತ ಕತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕತೆ ಎಲ್ಲ ಓದಿದಾದ್ಮೇಲಿಂದ ಮೇಯ್ನ್ಲಿ ಏನಂದರೆ, ಕತೆ ಓದಿದ್ದು ಮುಗಿದ್ಮೇಲಿಂದ ಲಾಸ್ಟ್ ಮಹಾಮಂಗಳಾರತಿ ಮಾಡ್ತೀವಿ. ಅದೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಮಹಾಮಂಗಳಾರತಿ ಮುಗಿದ್ಮೇಲೆ ಊಟದ್ದೆಲ್ಲ ಇತ್ತು. ಸ್ವಲ್ಪ ಜನಕ್ಕೆ ಊಟ ಮಾಡಿರ್ತೀವಿ, ಅಡುಗೆ ಮಾಡ್ತೀವಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಬಡಿಸ್ತೀವಿ. ಸ್ವಲ್ಪ ಜನ ಬಂದಿದ್ದರು, ಚೆನ್ನಾಗೇ ಆಯಿತು ಪೂಜೆ ಎಲ್ಲ. ಸ್ವಲ್ಪ ಜನ ಬಂದು ಊಟ ಮಾಡಿ ಖುಷಿಯಾಗಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲ ಹೇಳಿದ್ರು. ಅಲ್ಲಿಗೆ ಕತೆ ಎಲ್ಲ ಮುಗೀತು. ಕತೆ ಮುಗಿದ್ಮೇಲೆ ತಾತನ್ನು ಕೂಡ ಬಿಟ್ಟು ಬಂದ್ವಿ. ಇಲ್ಲಿಗೆ ನನ್ನ ವಿಡಿಯೋ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.